ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿರೇನದಿಹಳ್ಳಿ ಗ್ರಾಮದಲ್ಲಿಂದ ಒಂದು ಕಿಲೋಮೀಟರ್ ದೂರ ಸಂಗೊಳ್ಳಿ ಹೋಗುವ ದಾರಿಯಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಜೋಳದ ಬಯಲು ಇರ್ತದೆ. ಆ ಬಯಲಲ್ಲಿ ಒಂದು ಡೆಡ್ ಬಾಡಿ ಫೆಬ್ರವರಿ 20ನೇ ತಾರೀಕಿಗೆ ಒಂದು ಡೆಡ್ ಬಾಡಿ ಸಿಗ್ತದೆ. ಆ ಡೆಡ್ ಬಾಡಿ ಸುಮಾರು 4 ರಿಂದ 5 ದಿವಸ ಆಗಿರೋ ತರ ಕಾಣ್ತಾ ಇತ್ತು. ಅದರಲ್ಲಿ ಡೌಟ್ ಬಂದ ನಂತರ ನಮ್ಮ ಕಿತ್ತೂರು ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ಫಸ್ಟ್ ಹೋಗ್ತಾರೆ. ಹೋಗಿ ನಂತರ ಡೌಟ್ ಇರೋದ್ರಿಂದ ಶಿವಾನಂದ್ ಅವರು ಹೋಗ್ತಾರೆ ಮತ್ತು DSP ವೀರಯ್ಯ ಹಿರೇಮಠ ಅವರು ಹೋಗಿರ್ತಾರೆ. ಮತ್ತು ಇದು ಸ್ವಲ್ಪ ಗಂಭೀರವಾದ ಕೇಸ್ ಆಗಿರೋದ್ರಿಂದ ನಾನು ಕೂಡ ಪರ್ಸನಲಿ ಅವತ್ತನೇ ಸ್ಥಳಕ್ಕೆ ವಿಸಿಟ್ ಮಾಡಿ, ನಾನು ನಮ್ಮ ಪ್ರೊಬೇಷನರ್ ಭಾನುಪ್ರಕಾಶ್ ಅವರು ಕೂಡ ಸ್ಥಳಕ್ಕೆ ವಿಸಿಟ್ ಮಾಡಿದ್ರು. ಸೊ ನಾವೆಲ್ಲ ವಿಸಿಟ್ ಮಾಡಿದ ನಂತರ ಇದು ಒಂದು ಮರ್ಡರ್ ಆಗಿರೋದಕ್ಕೆ ಸಾಧ್ಯನೇ ಇದೆ ಅಂದ್ರೆ ಒಂದು ಡೌಟ್ ಇತ್ತು. ಸೊ ಫಸ್ಟ್ ಇದು ಪರ್ಸನ್ ಯಾರಂದ್ರೆ ನಾವು ಐಡೆಂಟಿಫೈ ಮಾಡುವಾಗ ಅವತ್ತು ಸಾಯಂಕಾಲನೇ ಇವರು ಕಲ್ಮೇಶ್ ಕೊಟ್ಟಿ, ಒಂದು 45 ವರ್ಷ, ಹಿರೇನಂದಿಹಳ್ಳಿ ಗ್ರಾಮದವರು ಅಂದ್ರೆ ಗೊತ್ತಾಗಿದೆ. ಸೊ ಇವರ ಹಿನ್ನೆಲೆಯಲ್ಲಿ ನಾವು ಚೆಕ್ ಮಾಡುವ ಸಂದರ್ಭದಲ್ಲಿ, ಕೇಸನ್ನು ಸಂಪೂರ್ಣವಾಗಿ ನಾವು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವ್ರ ವೈಫ್ ಮತ್ತು ಫ್ಯಾಮಿಲಿ ಬಗ್ಗೆ ಫಸ್ಟ್ ತಿಳ್ಕೊಳ್ಳುವ ಸಂದರ್ಭದಲ್ಲಿ ಅವ್ರ ವೈಫ್ ಕಸ್ತೂರಿ ಕೊಟ್ಟಿ ಮತ್ತು ಕಿರಣ್ ಕೊಟ್ಟಿ ಅವರಿಗೆ ಆ ಘಟನೆ ಆಗಿರೋ ಒಂದು 5 ದಿವಸ ಹಿಂದೆ ಒಂದು ರಾತ್ರಿಯಲ್ಲಿ ಕಾಲು ಹೋಗಿರುತ್ತದೆ. ಅದ ಪ್ರಕಾರ ನಾವು ಕೇಸನ್ನು ತನಿಖೆಯನ್ನು ಮುಂದುವರೆಯುವ ಸಂದರ್ಭದಲ್ಲಿ ಈ ಕೇಸಲ್ಲಿ ಈ ಕಲ್ಮೇಶ್ ಕೋಟಿ ಅವರಿಗೆ ಒಂದು 3 ಎಕರೆ ಜಮೀನು ಹಿರೇನಂದಿಹಳ್ಳಿ ಗ್ರಾಮದಲ್ಲಿ ಇದೆ. ಇವರು ತುಮಕೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಕಲ್ಮೇಶ್ ಕೋಟಿ. ಈ ಜಮೀನನ್ನು ಹಸ್ಬೆಂಡ್ ಅಂಡ್ ವೈಫ್ ಈಗ ಸುಮಾರು 12 ವರ್ಷದಿಂದ ಸೆಪರೇಟ್ ಆಗಿದ್ದಾರೆ. ಅವರು ತರಲಘಟ್ಟ, ಕುಂದಗೋಳ, ಧಾರವಾಡ ಅಲ್ಲಿ ಇದ್ದಾರೆ. ವೈಫ್ ಸೆಪರೇಟ್ ಆಗಿದ್ದಾರೆ. ಈ ಕಲ್ಮೇಶ್ ಕೋಟಿಗೆ 3 ಎಕರೆ ಜಮೀನನ್ನು ಕೂಡ ಮಾರಾಟ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಇವ್ರ ವೈಫ್ ಇನ್ನೊಬ್ಬರಕ್ಕೆ ಮಹೇಶ್ ಅಂಬಣ್ಣವರ್ ಎಂಬುವರಿಗೆ ಮಾರಾಟ ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡ್ತಾರೆ. ಅವ್ರ ಕಡೆಯಿಂದ ಒಂದು 9 ಲಕ್ಷ, ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಜಮೀನು ಮುಂದಿನ ದಿವಸಗಳಲ್ಲಿ ಬರ್ತದೆ, ಬರುವ ಸಂದರ್ಭದಲ್ಲಿ ಆ ಜಮೀನನ್ನು ನಿಮಗೆ ಬರೆದು ಕೊಡ್ತೀನಿ ಅಂದ್ರೆ ಒಂದು 9 ಲಕ್ಷವನ್ನು ಕಲ್ಮೇಶ್ ಕೋಟಿ ಅವರ ವೈಫ್ ಕಸ್ತೂರಿ ಕೋಟಿ ಅವರು ತಗೊಳ್ತಾರೆ. ತಗೊಂಡು ಸುಮಾರು ದಿವಸ ಆದ ನಂತರ ಕೂಡ ಇವರು ಜಮೀನು ಸಿಗ್ತಾ ಇಲ್ಲ, ಹಣನೂ ಸಿಗ್ತಾ ಇಲ್ಲ. ಮಹೇಶ್ ಅಂಬಣ್ಣವರು ಈ ಸಂದರ್ಭದಲ್ಲಿ ಮತ್ತೆ ಪ್ರೆಷರ್ ಹಾಕುವ ಸಂದರ್ಭದಲ್ಲಿ ಕಸ್ತೂರಿ ಕೋಟಿ ಮತ್ತು ಅವರ ಮಗನ, ಆಯ್ತು ಈಗ ನಾವು ಹಣ ಕೊಡಕ್ಕಾಗಲ್ಲ, ಈಗ 15ನೇ ತಾರೀಕು, ಫೆಬ್ರವರಿ 15ನೇ ತಾರೀಕು ಊರಲ್ಲಿ ಒಂದು ಹಬ್ಬ ಆಗುವ ಸಂದರ್ಭದಲ್ಲಿ ಊರಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಈಗ ಗಂಡನನ್ನು ನೀವು ಮುಗಿಸ್ಬಿಡ್ತಾರೆ ಅಂದ್ರೆ ಜಮೀನ್ ನನಗೆ ಬರ್ತದೆ, ಅದ ಮೂಲಕ ನನಗೆ ಜಮೀನ್ ಬಂದ್ಬಿಡ್ತಂದ್ರೆ ನಾನು ಜಮೀನನ್ನ ನಿಮಗೆ ಬರೆದು ಕೊಡ್ತೀನಿ ಅಂದ್ರೆ ಹೇಳ್ತಾರೆ. ದೆನ್ ಇವರು ಕೊಲೆ ಮಾಡೋದಕ್ಕೆ, ಕಲ್ಮೇಶ್ ಕೋಟಿಯನ್ನು ಕೊಲೆ ಮಾಡೋದಕ್ಕೆ ಮಹೇಶ್ ಅಂಬಣ್ಣವರು ಅವನ ಫ್ರೆಂಡ್ ಮುದುಕಪ್ಪ ಕೋಲ್ಕರ್ ಇಬ್ಬರು ಪ್ಲಾನ್ ಮಾಡಿಕೊಂಡು ಪರಿಚಯ ಇರೋವನ್ನೇ, ಅದರಿಂದ ರಾತ್ರಿ 12 ಗಂಟೆಗೆ 16ನೇ ತಾರೀಕು ರಾತ್ರಿ 12 ಗಂಟೆಗೆ ಹೋಗಿ ಕುಡಿಯೋಣ ಅಂದ್ರೆ ಕರ್ಕೊಂಡು ಹೋಗಿ ಮಹೇಶ್ ಅಂಬಣ್ಣವರ ಜಮೀನಲ್ಲಿ ಫಸ್ಟ್ ಕುಡಿತಾರೆ. ಕುಡಿದ ನಂತರ ಕುತ್ತಿಗೆಗೆ ಒಂದು ಹಗ್ಗ ಹಾಕಿ ಸ್ಟ್ರಾಂಗ್ಯುಲೇಟ್ ಮಾಡ್ತಾರೆ. ಸ್ಟ್ರಾಂಗ್ಯುಲೇಟ್ ಮಾಡಿ ಆದ್ಮೇಲೆ ಇವನು ಇಟ್ಕೊಳ್ತಾನೆ, ಯಾರು ಮುದುಕಪ್ಪ ಇಟ್ಕೊಳ್ತಾನೆ, ಮಹೇಶ್ ಅಂಬಣ್ಣವರ ಸ್ಟ್ರಾಂಗ್ಯುಲೇಟ್ ಮಾಡ್ತಾನೆ ಕುತ್ತಿಗೆಗೆ ಹಾಕಿ. ಸೊ ಅಲ್ಲಿ ಡೆತ್ ಆಗೋದು ಕನ್ಫರ್ಮ್ ಮಾಡಿ ನಂತರ ಅವ್ರ ಜಮೀನಲ್ಲಿ ಬಾಡಿ ಇರೋ ಸಂದರ್ಭದಲ್ಲಿ ನಮ್ಮ ಮೇಲ್ಗಡೆ ಡೌಟ್ ಬಂದ್ಬಿಡ್ತಂದ್ರೆ ಹೇಳ್ಬಿಟ್ಟು ಇನ್ನೊಂದು ಜಮೀನಲ್ಲಿ ಬಂದು ಬಾಡಿನ ಹಾಕ್ಬಿಟ್ಟು ಹೋಗಿರ್ತಾನೆ. ಬಾಡಿನ ಹಾಕ್ಬಿಟ್ಟು ಅಲ್ಲಿ ಒಂದು ಸೆಂಬಿನಲ್ಲಿ ನೀರು ಹಾಕಿಬಿಟ್ಟು ಏನೋ ಟಾಯ್ಲೆಟ್ ಬರೋದಕ್ಕೆ ಬಂದಿರೋ ತರ, ಅಲ್ಲಿ ಏನೋ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿರೋ ತರ ಒಂದು ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆದರೆ ಕೂಡ ಈ ಕೇಸಲ್ಲಿ 4 ಜನನ್ನು ಕೂಡ ನಾವು ಈಗ ಅರೆಸ್ಟ್ ಮಾಡಿದೀವಿ. ತನಿಖೆ ಮುಂದುವರಿತಾ ಇದೆ, ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ. ಎವಿಡೆನ್ಸ್ ಚೆನ್ನಾಗಿ ಬಂತು, ಈ ಕೇಸನ್ನು ಕೂಡ ಕನ್ವಿಕ್ಷನ್ ಆಗುತ್ತೆ.